ರಾಧಾ ರಾಧಾ ಏನ್ ಮಾಡತ್ತೀವ ಒಳಗ? ಏನಿಲ್ಲವ, ನಮ್ ತಂಗಿ ಶಾಂತ ಅದಾವಲ್ಲ ನಿನ್ನೆ ಫೋನ್ ಹಚ್ಚಿದ್ರು. ಅಕ್ಕಿ ಮಗ ಅಶೋಕ್ ಅದಲ್ಲ ಅಂದ್ರ ನಮ್ ತಂಗಿ ಮಗ ಅಂದ್ರ ತಂಗಿ ಅವಂದೆಲ್ಲ ಸಾಲಿ ಕಲಿಯೋದೆಲ್ಲ ಮುಗಿತತ್ತ. ಊರಿಗೆ ಬಂದಾನು, ಅದ್ರ ಸಂಬಂಧ ಮದ್ವಿ ಮಾಡ್ಕೋಬೇಕಂತ ಸ್ವಲ್ಪ ಫೋನ್ ಹಚ್ಚಿದ್ರ. ಅದಕ್ಕೆ ಅದೇ ಮದ್ವಿ ವಿಚಾರ ನಿನ್ ಜೊತೆ ಪ್ರಸ್ತಾಪ ಮಾಡ್ಬೇಕಂತ ಕರೆದ್ರಿವ. ನಾನೇನ್ ಮಾಡ್ಲಪ್ಪ ಅದಕ್ಕ? ಅರೆ ನಾ ಏನ್ ಮಾಡ್ಲಿ ಅಂದ್ರ ತಂಗಿ ಎಂತ ಮಾತಿದು? ಆಕಿ ಕೇಳಿದ್ದು ನಿನ್ನ ಅಂದ್ರ ಅಶೋಕಗ ನಿನ್ನ ತಗೊಳಕಿ ಅಂತ ಅರ್ಥ. ನನ್ನ ಯಾಕವ ಒಮ್ಮೆ ಇಷ್ಟು ಗಾಬರಾದಿ? ಅಪ್ಪ ನನ್ಗ ಈಗ ಮದ್ವಿ ಬ್ಯಾಡ, ನಾ ಇನ್ನು ಸಾಲಿ ಕಲಿಯಾಕಿದ್ದೀನಿ. ನಮಗ್ಯಾಕವ ಸಾಲಿಗಿಲಿ, ಹೆಂಗು ಡಿಗ್ರಿನು ಮುಗ್ದೈತ್ಲ, ಏನ್ ಮುಂದಿನದು ನಮ್ಗೇನ್ ಬ್ಯಾಡ, ಸುಮ್ ಮದ್ವಿ ಮಾಡ್ಕೊಂಡ್ ಬಿಡಕತ್ತೀವಾನೆ. ಅಪ್ಪ ಅದು ಏನದು ಇಲ್ಲ ಇದು ಇಲ್ಲವಾ? ಅಲ್ಲ ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಾಗ ಮದ್ವಿ ಆಗ್ಬೇಕಲ್ಲ ಆ ವಯಸ್ಸಿನಾಗ ಆದ್ರ ಅಷ್ಟೇ ಚಂದ. ಅದಕ್ಕೊಂದು ಅರ್ಥನೂ ಇರ್ತೈತಿ, ಅದಕ್ಕೊಂದು ಗತ್ತನು ಇರ್ತೈತಿ. ತಂಗಿ ತಿಳ್ಕೊಂಡ್ ಹೋಗ್ನಿ. ಆದ್ರೂ ಅಪ್ಪ ಏನ್ ಹುಚ್ಚದಿವ ನೀನು? ಅಶೋಕ ಕಾಸ ನನ್ನ ತಂಗಿ ಮಗ, ಮೇಲಾಗಿ ಒಳ್ಳೆ ಹುಡುಗ, ಯಾವ್ದೂ ಚಟ ಇಲ್ಲ, ಬಾಳ ಪ್ರಾಮಾಣಿಕ ಹುಡುಗದ. ನಾವ ಹಂಗೇನು ಇದು ಮಾಡಬೇಡ, ಸುಮ್ ಹೂ ಅಂತ ಬಿಡ್ ತಂಗಿ. ಅಯ್ಯೋ ದೇವ್ರಿ, ಏನ್ ಮಾಡ್ಬೇಕು? ಆಕಾಶನರೇ ನಾ ಭಾಳ ಪ್ರೀತಿ ಮಾಡಾಕತ್ತೀನಿ, ಆಕಾಶನು ನಾನು ಅಷ್ಟೇ ಪ್ರೀತಿ ಮಾಡಾಕತ್ತಾನ. ಈ ಕಡೆ ಆಕಾಶನ ಪ್ರೀತಿ ಬಿಡಂಗಿಲ್ಲ, ಅಪ್ಪನ ಮಾತ ಮೀರಂಗಿಲ್ಲ. ನೋಡ್ ತಂಗಿ, ನಾ ಇಷ್ಟೊತ್ತನ ಏನ್ ಹೇಳಿಲ್ಲ ವಿಚಾರ ನೋಡಿ ಒಂದು ತೀರ್ಮಾನಕ್ ಬಾ. ನಂದು ಸ್ವಲ್ಪ ಪೂರ ಕೆಲಸ ಐತಿ, ನಾ ಹೋಗಿ ಬರ್ತೀನಿ ತಂಗಿ. ಹಲೋ ಆಕಾಶ. ಹೇಳು. ಎಲ್ಲಿದೆ? ಯಾಕೆ ಇಲ್ಲೇ ತೋಟದ ಮನೆ ಹತ್ರ ಯಾಕೆ? ಪಟ್ನೆ ಜಲ್ದಿ ಬಾ, ನಾವು ಯಾವಾಗಲೂ ಭೇಟಿ ಆತ ನೋಡು ಆ ಜಾಗಕ್ಕೆ ಪಟ್ನೆ ಬಾನಿ. ಆಯ್ತು ಬಂದೆ. ಯಾಕೆ ಇವತ್ತು ಇಷ್ಟು ಅವಸರ ಮಾಡಕತ್ತಾಳ? ಏನು ಸಮಾಚಾರ ಇವತ್ತು? ಯಾಕೋ ಇವತ್ತು ಹಕ್ಕಿ ಭಾಳ ಟೆನ್ಷನ್ನಾಗ ಇದ್ದಂಗೆ ಕಾಣ್ತೈತಿ. ನೋಡೋಣ ಏನು ವಿಷಯ. ಹೆಂಗಿದ್ರು ನಮ್ಮ ಮಾಮೂಲಿ ಜಾಗಕ್ಕೆ ಬಾ ಅಂದಾಳ, ನೋಡೇ ಬಿಡು ಮಾರತ್ತೆ ಏನಾಯ್ತದ. ರಾಧಾ, ಯಾಕೆ ಏನಾಯ್ತು? ಇಷ್ಟ ಇದು ಏನಾಯ್ತು? ಏನಾಯ್ತಾ? ಎಂಥ ತೊಂದರೆ ಗೊತ್ತೇನು? ಅಂತಿಂತ ತೊಂದರೆ ಅಲ್ಲ, ನಮ್ಮಪ್ಪ ನಮ್ಮ ಅತ್ತಿ ಮಗನ ಕೊಟ್ಟು ನನ್ನ ಲಗ್ನ ಮಾಡಕ್ ನಿಂತಾನ. ಹೌದಾ? ಮಾಡ್ಕೊಲ್ಲ, ಅದಕ್ಕೇನೈತಿ? ಏ ಆಕಾಶ್, ಏನ್ ಮಾತಾಡಕತ್ತೀನಿ? ನಾ ಹೇಳೋದು ಸೀರಿಯಸ್. ನಾ ಹೇಳೋದು ಸೀರಿಯಸ್ ಚಿನ್ನ. ಏ ಆಕಾಶ್, ಏನ್ ಮಾತಾಡಕತ್ತೀನಿ ನೀನು? ಇದ್ದದ್ದು ಇದ್ದಂಗೆ ಹೇಳಕತ್ತೀನಿ ಚಿನ್ನ. ಹಂಗಂದ್ರ ಇಷ್ಟು ದಿನ ನನ್ನ ಸೀಲದ ಜೊತೆ ಯಾಕೆ ಆಟ ಆಡ್ದೆವು? ನೀ ಆಡಂದಿ, ನಾ ಆಡ್ದೆ, ಇದ್ರಾಗ ನಂದೇನ್ ತಪ್ಪೈತಿ ಚಿನ್ನ? ಹಂಗಂದ್ರ ನಾ ಮದ್ವಿ ಆಗತ್ತೀನಿ, ಮಾಡ್ಕೋ. ನೀ ಹೇಳಿದಂಗೆ ಕೇಳಕ ನಿನ್ನ ಕೈಯನ ಗೊಂಬೆನ್ನ? ಹಂಗಂದ್ರ ನನ್ನೇನು ಆಟದ ಚೆಂಡ್ ಅಂತ ತಿಳ್ಕೊಂಡಿ ಏನು? ನೋಡು, ಹೆಣ್ಣಿನ ಶೀಲ ಅಂದ್ರ ಒಂದು ಆಟದ ಚೆಂಡ ಇದ್ದಂಗೆ. ಅದು ನಿನ್ನ ಹತ್ರನೇ ಇಟ್ಕೊಂಡಿದ್ರ ಅದು ಭದ್ರವಾಗಿ ಇರ್ತಿತ್ತು. ಎಲ್ಲ ಬಿಟ್ಟು ಅದು ತಂದು ನನ್ನ ಗ್ರೌಂಡ್ನ್ಯಾಗ ಹೋಗದಿ ಬಿಟ್ಟೇನಾ? ಆಟ ಆಡೇ ಬಿಟ್ನೆ. ಆದ್ರೆ ಮೊನ್ನೆ ಆಡಿದವಲ್ಲ ಆ ಆಟ ಮಾತ್ರ ಸೂಪರ್. ಇನ್ನೊಮ್ಮೆ ಆಡ್ಬೇಕಂತ ಅನ್ಸಕತ್ತೈತಿ. ಬರ್ತೀಯಾ ಚಿನ್ನ? ಥೂ, ನಾಚಿ ಕೆಟ್ಟವನೇ, ನಿನಗೆ ಮಾನ ಮರ್ಯಾದೆ ಒಂದು ಸ್ವಲ್ಪ ಐತೆ? ಹಂಗಂದ್ರೆ ಏನು? ನಿಮ್ಮಂಥವ್ರು ಇದ್ದಿದ್ರ ಹಿಂದೆ ಕರ್ಮ ಹೆಚ್ಚಾಗಿ ಧರ್ಮ ಅನ್ನೋದು ಮಾಯ ಆಗಿ ಹೊಂಟೈತಿ. ಏಯ್, ಕರ್ಮ ಧರ್ಮದ ಮಾರ್ಯಾಕಿನ ಕರ್ಮ ಯಾವುದು ಧರ್ಮ ಯಾವುದು ಮೊದಲ ತಿಳಿಲಿಲ್ಲ ನಿನಗ? ಅದು ತಿಳಿದಿದ್ರೆ ಹಿಂಗ್ಯಾಕಾತಿತ್ತು? ನಿಂದು ವಿಶ್ವಾಸದ ಬಲೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅದು ಮೋಸದ ಬಲೆ ಅಂತೇಳಿ ಯಾರಿಗೆ ಗೊತ್ತಿತ್ತು? ನೋಡ್ರದ, ಸುಮ್ಮನೆ ದೊಡ್ಡ ದೊಡ್ಡ ವೇದಾಂತದ ಮಾತು ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡಕತ್ತಿ ನಂದ? ನೋಡು, ನಿನ್ನ ಮಾತು ಕೇಳ್ಕೊತ ಕುಂದ್ರಾಗ ನನಗೆ ಟೈಮೂ ಇಲ್ಲ. ಎಲ್ಲಾನು ತಪ್ಪು ನಂದ ಅನ್ನಂಗೆ ಮಾತಾಡಕತ್ತಿ. ಇದ್ರಾಗ ನಿನ್ನ ತಪ್ಪು ಏನೂ ಇಲ್ಲನ? ಐತಿ, ನಂದು ತಪ್ಪು ಐತಿ. ನಾನೇ ಮೊದಲು ತಪ್ಪು ಮಾಡಲಿಲ್ಲ ಅಂದ್ರೆ ಇಷ್ಟ್ಯಾಕೆ ನಿನಗೆ ಬೇಡ್ಕೋತಿದ್ದೆ? ನೋಡು, ಹೆಣ್ಣ ಮೊದಲ ವಜ್ರದಷ್ಟೇ ಕಠೋರವಾಗಿರ್ತಾಳ. ಒಂದು ಹೆಣ್ಣ ನಂಬಿ ದೇಹನ ಕೊಟ್ರ ಮೇಣದ ಬತ್ತಿ ಹಂಗ ಕರಿಗೆ ಹೋಗ್ತಾಳ. ಇದು ಕರೆಕ್ಟ್ ನೋಡು. ವಜ್ರದಂಗಿದ್ದಕ್ಕಿ ಮೇಣದ ಬತ್ತಿ ಯಾಕಾದಿ ಹೇಳು? ನಾ ಕೊಟ್ಟ ಅತಿಯಾದ ಸುಖ, ನಿನ್ನನ್ನು ಸ್ವರ್ಗ ಲೋಕಕ್ಕೆ ಒಯ್ದನಲ್ಲ, ಅದರ ಪ್ರತಿಫಲ ಇದು.
ಥೂ ಹಂದಿ ಕುಲ್ದವನಿ. ನಾಯಿಗಂದ್ರ ನಾಯಿ ಕುಲಕ್ಕೆ ಅವಮಾನ. ನಾಯಿ ತುತ್ತು ಕೂಳ್ ಹಾಕಿದ್ರ ಸಾಯತನ ಮನೆ ಬಾಗ್ಲಕ್ಕೈತೈತಿ, ಅದ್ರಕಿನ ಕೀಳ ನೀನು. ನೀ ನಾಯಿ ಆದರೂ ಅನ್ನು, ಹಂದಿ ಆದರೂ ಅನ್ನು, ಅವೇನು ನನಗೆ ಸುಚ್ಚಂಗಿಲ್ಲ ನಡಂಗಿಲ್ಲ. ಇದೆಲ್ಲ ಕಾಮನ್. ಏ ರಾಧಿ, ಇದು ಇಷ್ಟಕ್ಕೆ ಮುಗಿಯೋ ಕತಿ ಅಲ್ಲ, ಇದು ಅಂತ್ಯ ಅಲ್ಲ, ಆರಂಭ. ಅಂದ್ರ ನೀ ಹೇಳೋದು ಇನ್ನ ಮುಂದೈತಿ ಜಾತ್ರೆ. ನೀ ಮದುವೆಯಾಗಿ ಹೋಗಿಂದ ಮದ್ವೆಯಾಗಿಂದ ಏನ್ ಮಾಡ್ತಿ? ಅದೆಲ್ಲ ಸಸ್ಪೆನ್ಸ್ ಚಿನ್ನ. ಹೋಗಲೇ. ಆದ್ರೆ ನೀ ಈಗ ಹೋಗಲು ಅಂತ ಅನ್ಬೋದು ನನಗ. ಮುಂದೊಂದು ದಿನ ಬಾರಲು ಅಂತ ಅಂದೇ ಅಂತೀಯ. ಅಪ್ಪ ಅಪ್ಪ, ಯಾಕವ್ವ ಏನಾಯ್ತ ಇಷ್ಟೇ ಗಾಬರಾಗಿ? ಯಾಕಿಲ್ಲಪ್ಪ, ನಮ್ಮ ಅತ್ತೆ ಮಗನಿಗೆ ಅಂದ್ರೆ ಅಶೋಕ್ ಮಗ ನಾ ಮದುವೆ ಮಾಡ್ಕೊಳಕ್ಕೆ ರೆಡಿ ಅದೀನಪ್ಪ. ಅಂದ್ರೆ ನೀ ಯಾವಾಗತ್ತಿ ಅವಾಗ ನಾ ಮದುವೆ ಮಾಡ್ಕೊತಿ. ಯಾಕವ್ವ ಒಮ್ಮೆಲೆ ಹಿಂಗೆ ನಿರ್ಧಾರಕ್ಕೆ ಬಂದು? ಏನಿಲ್ಲಪ್ಪ, ಈ ನಂಬಿಕೆ ವಿಶ್ವಾಸ ಇಲ್ಲದ ಈ ಜಗತ್ತಿನಾಗ ಜಲ್ದಿನ ಮದುವೆ ಮಾಡ್ಕೊಂಡು ಹೋಗೋದು ಚಲೋದಲ್ಲೇನಪ್ಪ? ಖರೆ ನೋಡಿ ತಂಗಿ ನೀ ಹೇಳೋದು. ಅನ್ಯಾಯ ಅನೀತಿ ಧರ್ಮ ತುಂಬಿದ್ರಿ ಈ ಜಗತ್ತಿನಾಗ ಇಲ್ಲಿ ಯಾರೂ ಇಲ್ಲ ತಂಗಿ. ಅದಕ್ಕೆ ಬಲ್ಲವ್ರು ಹೇಳ್ತಾರ, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೇರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯ. ಆಯ್ತವ, ನೀ ಹೇಳ್ದಂಗೆ ನಿನ್ನ ಮದುವೆ ಏರ್ಪಾಟ್ ಮಾಡಿ ಬಿಡ್ತೀನಿವ. ಆಗಲ್ಲಪ್ಪ, ನೀ ಹಂಗೆ ಹೇಳ್ತಂಗೆ. ಆಯ್ತಲ್ವ, ನೀ ಹೇಳ್ದಂಗೆ ನಿನ್ನ ಮನುಷ್ಯನ ತಕ್ಕನ ಮದುವೆ ಮಾಡೀನಿ. ನಿನಗೆ ಸಂತೋಷ ಐತಿಲ್ವಾ? ಹಾಂ ಅಪ್ಪ, ಆಯ್ತು. ನೋಡು ಅಶೋಕ, ನನ್ನ ಮಗಳನ್ನ ಅರಗಿನಿ ಸಾಕಿದಂಗೆ ಸಾಕೀನಿ. ಆಕಿಗೆ ಕಷ್ಟ ಅನ್ನೋದಾಗ ಗೊತ್ತಿಲ್ಲ. ಆಕಿನ ಚಲೋ ತಂಗೆ ನೋಡ್ಕೊಂಡು ಹೋಗಪ್ಪ, ನಿನ್ನ ಕೈ ಮುಗಿತೇನೋ. ನೋಡ್ರಿ ಮಮ್ಮ, ನೀವು ಕೈ ಅದು ಮುಗಿಯಕ್ಕೆ ಹೋಗ್ಬೇಡ್ರಿ. ರಾಧಾನನ್ನ ಚಲೋತ್ನಾಗ ನೋಡ್ಕೊಂಡು ಹೋಗ್ತೀನಿ ರೀ. ನೋಡ್ರಿ ರಾಧಾ, ಈ ಹುಟ್ಟಿದ ಮನೆಗೂ ಆ ಕೊಟ್ಟ ಮನೆಗೂ ಯಾವುದೇ ಕಳಂಕ ಬರಲಾರ್ದಂಗೆ ಚಲೋ ತಂಗಿ ಬಾಳ್ವೆ ಮಾಡವ. ನನ್ನ ಹೆಸರು ತೊಂಬ ಮಗಳ. ಓ ಮೇಡಮ್. ಯಾರಯ್ಯಪ್ಪ ನೀ ಮೇಡಮ್ ಅನ್ನಕತ್ತಿ? ಇನ್ನು ನೋಡ್ರಿ ಇಲ್ಲೋ ಅನ್ಸಂಗಿಲ್ಲ ನೀ. ಹೌದ್ರಿ, ನಾ ಇಲ್ಲೇ ಅಂತ ಅಲ್ಲ ಇಲ್ಲೇ ಬಾಜು ಊರವ. ಹೌದು, ಇಲ್ಲಿ ಅಶೋಕ್ ಅಂತ ಅದಾನಲ್ರಿ, ಅವ್ರು ಹೇಳ್ತೀರ ಅದ? ವಾ, ನೀವು ಅಶೋಕ್ ಅವ್ರ ತಾಯಿ ರೀ. ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ಸೋದಿಲ್ರಿ, ಭಾಳ ಸಣ್ಣವ್ರು ಅಂತ ಅನಿಸ್ತದ್ರಿ. ಏನು ಮಾಡೋದು ಬಿಡಿಯಪ್ಪ, ಜಲ್ದಿನ ಮದ್ವೆ ಮಾಡಿಕೊಟ್ರು ಜಲ್ದಿನ ಹಡ್ಕೊಂಡು ಕುಂತೀನಿ. ಯಾಕ ಹಿಂಗೆ ಕೇಳಕತ್ತೀನಿ? ಯಾರು? ನಾರ್ಯಾ, ನಿಮ್ಮ ಸೊಸಿ ರಾಧಾ ಏನು ಅದಾಳಲ್ರಿ, ಅವ್ರ ಊರವ್ರಿ. ನಾ ರಾಧಾ ನಿಂಗೆ ಪರಿಚಯ ಏನ? ಹಾಂ, ಒಂಥರ ಪರಿಚಯ ರೀ. ಹೆಂಗ? ಏನು ಸಂಬಂಧ ನಿನಗೆ? ಹಿಂಗ ರೀ, ಒಂಥರ ತಂಗಿದ್ದಂಗೆ ರೀ. ಹಿಂಗ? ಇರ್ಲಿ ಇಲ್ಲೇ ನೀ ಕೆಲಸ ನಿಂದು? ಏನಿಲ್ರಿ, ಹಂಗೆ ಒಬ್ರಿಗೆ ಭೇಟಿ ಆಗೋದಿತ್ತು. ಹಂಗೆ ಹೋಗೋ ಟೈಮ್ದಾಗ ಸ್ವಲ್ಪ ರಾಧಾ ಭೇಟಿಯಾಗಿ ಹೋದ್ರಾಯ್ತು ಅಂತ ಬಂದೇನಿ ರೀ ಮೇಡಮ್. ನೀನು ನೋಡಿದ್ರೆ ಕಾಣ್ತಿ, ಮಾತು ನೋಡ್ರೆ ಚಲೋ ಇದ್ದಂಗೆ ಕಾಣ್ತಿ. ಅದ್ರಾಗ ನನ್ನ ಸಸಿ ರಾಧನ್ ನೋಡ್ರ ತಂಗಿ ಅಂತಿ. ಹೋಗ್ಬೇಕಂತೆ. ಇಲ್ಲೇ ಮುಂದೆ ಹೋಗ ನೋಡಪ್ಪ, ನಮ್ಮ ಮನೆ ಅದ ನೋಡ ರಾಧಾ. ಹೋಗಿ ಬೆಟ್ಟ ಹಾಕಿರ ಆಗೋಗ. ಹೌದ್ರಿ, ಬ್ಯಾಗ್ ಬಿಡ್ರಿ, ಈಗೇನು ಹೋಗೋದು ಬೇಡ, ಸುಮ್ಮ ಊರಿಗೆ ಹೋಗ್ತೀನಿ ರೀ. ಇರ್ಲಿ ಬಿಡಪ್ಪ, ಹಂಗ್ಯಾಕಂತಿ? ನಾ ಏನು ತಪ್ಪು ತಿಳ್ಕೋದಿಲ್ಲ. ಹೋಗ ಚಾಗಿ ಕುಡ್ದು ಹೋಗ, ಪರಿಚಯ ಇದ್ದಾವ ಅದಿ. ನಾನು ಸ್ವಲ್ಪ ಇಲ್ಲೇ ಕೆಲಸ ಐತಿ, ಹೋಗಿ ಬರ್ತೀನಿ. ಆಯ್ತು, ಹೋಗು. ಚಾ ಅಟ್ಟ ಯಾಕೆ ಬಂದೀನಿ. ಊಟನೇ ಮಾಡ್ಕೊಂಡು ಹೋಗ್ತೀನಿ. ಹೋಗಿ. ರಾಧಾ, ಏ ರಾಧಾ. ಆಕಾಶ್, ಇಲ್ಲಿ ಯಾಕೆ ಬರಕ್ಕೆ ಹೋಗಿದ್ದಿ? ಇದು ನನ್ನ ಗಂಡನ ಮನೆ. ಇಲ್ಲಿ ನಾನು ನಡ್ಲಿಕ್ಕೆ ಬಂದೀನಿ. ನೀ ಯಾಕೆ ಬಂದಿ ಇಲ್ಲಿ? ಅರೆ, ನೀ ನಡಿಲಿಕ್ರ ಬಾ ಇಲ್ಲ ಓಡಾಡಕ್ರ ಬಾ, ನನಗೆ ಬರ್ಬೇಕು ಅನ್ನಿಸ್ತು ಬಂದೆ. ಆದರೂ ಈ ಸೀರೆ ಮ್ಯಾಗ ಭಾಳ ಚಂದ ಕಾಣ್ತಿರದ. ನೀನು ನೋಡಿದ್ರೆ ಹಂಗೆ ನೋಡಬೇಕು ಅನ್ನಿಸ್ತೈತಿ ರಾಧಾ. ಆಕಾಶ್, ಏನು ಮಾತಾಡಕತ್ತಿ? ಇದು ನನ್ನ ಗಂಡನ ಮನೆ, ನನಗೆ ಸಂಸಾರ ಐತಿ. ನನ್ನ ಗಂಡ ಅತ್ತಿ ಬಂದ್ರೆ ಏನಾಗ್ತದಂತ ಗೊತ್ತೈತಿಲ್ಲ ನಿನಗೆ? ಏನಾಗ್ತೈತಿ? ನನಗೆ ಧಮಕಿ ಆಗ್ತೀನಿ. ಇಂಥದಕ್ಕೆಲ್ಲ ಬಗು ಮಗ ಅಲ್ನ, ಏನಕ್ಕೈತಿ ಹಾಗೇ ಬಿಡಲಿ. ಬೇಡ ಆಕಾಶ್, ಹಾಗೆಲ್ಲ ಮಾಡಕ್ಕೆ ಹೋಗಬೇಡ. ಹಿಂದೇನೋ ಆಯಿತು, ಅದೊಂದು ಕೆಟ್ಟ ಕನ್ಸು ಅಂತ ತಿಳ್ಕೊ. ಆದ್ರೆ ನೀ ನನ್ನ ಮದ್ವೆ ಆಗ ಆ ಸಿಟ್ನ್ಯಾಗ ನಾನೇನೋ ಅಂದೀನಿ.
ಆದ್ರೆ ನಿನ್ನ ಕೈ ಮುಗಿತೀನಿ, ಅದನ್ನೆಲ್ಲ ಮನ್ಸಿನಾಗ ಇಟ್ಕೊಂಡು ಈ ಥರ ಮಾಡೋದು ಒಳ್ಳೇದಲ್ಲ, ಕ್ಷಮಿಸ್ಬಿಡು. ಮತ್ತು ನನಗೆ ಅವತ್ತು ಹೋಗಲು ಅಂತೇಳಿ ಹೆಡ್ಕರಿಸಿದ್ದಿ. ಅಲ್ಲ ಆಕಾಶ, ತಪ್ಪಾಗೈತೆ ಅಂತ ಹೇಳಿನಲ್ಲ ಅವತ್ತು, ಏನೋ ಸಿಟ್ಟಿನಾಗ ಬೈದೀನಿ ಅಂದ್ರೆ ಅದೇ ಮನಸ್ಸಿನಾಗ ಇಟ್ಕೊಂಡು ಈ ಥರ ದೇಶ ಸಾಗಿಸ್ತಲ್ಲ ಅಲ್ಲ, ಏನೋ ಒಂದು ನಿನ್ನ ಸೋದರ ಅಂತ ತಿಳ್ಕೊಂಡು ನಾನು ಕ್ಷಮಿಸ್ಬಿಡು. ಚಹಾ ಮಾಡ್ತೀನಿ, ಕುಡ್ದು ಹೋಗೈತಿ ಬಾ. ನನಗೆ ಚಹಾ ಬೇಡರದ. ಮತ್ತೇನು ಬೇಕು ಹೇಳು ಆಕಾಶ್? ನನಗೆ ಊಟ ಬೇಕು. ಅರೆ ಊಟ ಬೇಕಾ? 10 ನಿಮಿಷನಾಗ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡೇ ಹೋಗು. ನನಗೆ ಆ ಊಟ ಬೇಡ, ನಿನ್ನ ಶೀಲದ ಊಟ ಬೇಕು. ಮೊದಲನೇ ರುಚಿಗೂ ಈಗಿನ ರುಚಿಗೂ ಏನು ವ್ಯತ್ಯಾಸ ಐತೆ ಅಂತ ಇವತ್ತು ನೋಡ್ಕೊಂಡು ಹೋಗ್ಬೇಕು ನಾನು. ಎಷ್ಟಿದ್ರು ನಾಯಿ ಬಾಲ್ದಂಕ. ಆಕಾಶ್, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನನ್ನ ಗಂಡ ಅತ್ತಿ ಬಂದ್ರೆ ನನ್ನ ಜೀವನನೇ ಸರ್ವನಾಶ ಆಗುತ್ತೆ. ಅದಕ್ಕೆ ಹೇಳಿದ್ರದ ಅವ್ರು ಬರೋದ್ರೊಳಗೆ ನಮ್ಮ ಕೆಲಸ ಎಲ್ಲ ಕ್ಲೋಸ್. ಕಮಾನ್ ಡಾರ್ಲಿಂಗ್. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ರಾಧಾ? ಅಸಾಧ್ಯ ಎಂಬುದು ಈ ಆಕಾಶನ ಡಿಕ್ಷನರಿ ಒಳಗೆ ಇಲ್ಲ. ಹಾಂ, ಅಕ್ರಮವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡ್ಬೇಕಂತೇನು? ಅಕ್ರಮವಾಗಿ ಒಂದು ಹೆಣ್ಣಿನ ಮ್ಯಾಗ ಅತ್ಯಾಚಾರ ಮಾಡೋದು ನನ್ನ ಜಾಯಮಾನದಾಗ ಇಲ್ಲ. ಅದು ತಾನಾಗೇ ಬರಬೇಕು ಅಂದಾಗ ಅದರ ಮಜಾನೇ ಬೇರೆ. ಅದು ಸಾಧ್ಯ ಇಲ್ಲ ಅಂತ ಹೇಳಿನಿಲ್ಲ ನಿನಗೆ? ಯಾಕೆ ಸಾಧ್ಯ ಇಲ್ಲ? ಸ್ವಲ್ಪ ಈ ವಿಡಿಯೋ ನೋಡು. ನಾನು ನೀನು ಆಡಿದ ರತಿ ಕ್ರೀಡೆ ಆಟ ಎಷ್ಟು ಚಂದ ಆಡಿವಲ್ಲ, ಆದರೂ ನನಗಿಂತ ನೀನು ಚಂದ ಆಡಿಯಲ್ಲ. ಈಗ ಅದೇ ಆಟನ ಒಂದೇ ಒಂದು ಸಲ ನನ್ನ ಜೊತೆಗೆ ಆಡಿಬಿಡು. ಇನ್ನೊಂದು ಸಾರಿ ನಿನ್ನ ಸಮೀಪನೇ ಬರೋದಿಲ್ಲ. ನೋಡು, ನೀ ತಲೆ ತೆಳಗೆ ಮಾಡಿ ನಿಂತ್ರು ಇದು ಅಸಾಧ್ಯ ಮಾತು. ಹಂಗಾದ್ರೆ ಈ ವಿಡಿಯೋ ರಿಲೀಸ್ ಮಾಡಿದ್ರೆ ಹೊರಗಡೆ ಬಿಟ್ಟಿನಂದ್ರೆ ಏನಾಗುತ್ತೆ ನಿನ್ನ ಪರಿಸ್ಥಿತಿ ಅನ್ನೋ ವಿಚಾರ ಐತೆ ನಿನಗೆ? ಏನಾಗುತ್ತ? ಏನಾಕೈತಿ? ಇಡೀ ಜಗತ್ತೇ ನೋಡ್ತೈತಿ. ಇಡೀ ಜಗತ್ತೇ ನೋಡಿದಾಗ ನಿನ್ನ ಗಂಡ ನಿನ್ನ ಅತ್ತಿ ಪರಿಸ್ಥಿತಿ ಏನಕ್ಕೆ ಸ್ವಲ್ಪ ವಿಚಾರ ಮಾಡ. ಯವ್ವ, ರಾಧಾ ಮನ್ಯಾಗ ಒಬ್ಬಾಕಿನ ಅದಾಳ. ಎಷ್ಟೊತ್ತಕ ಎಲ್ಲಿ ಹೋಗಿದ್ದೀನಿ ನೀನು? ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತಪ್ಪ, ಹೋಗಿದ್ನಿ ಬಾ. ವಿಚಾರ ಮಾಡಿ, ಇನ್ನೂ 10 ಸಾರಿ ವಿಚಾರ ಮಾಡ. ಇನ್ನೂ ನಿನಗೆ ಅವಕಾಶ ಐತಿ. ಬಾರದ ಬಾರದ. ಏ ಬಿಡು ಬಿಡು, ಅತ್ತಿ ತಪ್ಪಾಯ್ತ್ರಿ ಅತ್ತಿ. ಯವ್ವ ಬಿಡುವ, ನೀ ಯಾಕೆ ಹತ್ತೀರ? ಅದ ನೋಡ್ರೆ ಗೊತ್ತಾಗತ್ತೆ, ಇವ ಡಾಕು ಇದ್ದಂಗೆ ಅದಾನ. ಅಲ್ಲೇ ದಾರ್ಯಾಗ ಸಿಕ್ಕಾಗ ನೋಡಿನ ಇವನು, ನೋಡಿ ಅವ ಹೆಂಗೆ ಅದಾನ. ನೀ ಯಾಕೆ ಹತ್ತೀವ ರಾಧಾ? ಸುಮ್ಮಿರ, ನಾವೆಲ್ಲ ಕೇಳಿಸ್ಕೊಂಡೇವಿ. ಈ ಕುರ್ಸಾಲೆ ರಾಧಾನ ತಂಗಿ ಅಂತ ಹೇಳ್ಯಾನ. ಅಳಬೇಡ ಸುಮ್. ಅಕ್ಕ ತಂಗಿ ಅಂದ್ರೆ ಎರಡನೇ ತಾಯಿ ಇದ್ದಂಗೆ. ತಂಗಿಯರ ಬೆಲೆ ತಂಗಿ ಇಲ್ಲದವ್ರಿಗೆ ಗೊತ್ತಾಗುತ್ತೆ. ಇಂಥ ಕುರ್ಸಾಲ್ಯಾಗ ಏನು ಗೊತ್ತಾಗುತ್ತೆ? ದೀಪಾವಳಿ ರಾಖಿ ಹಬ್ಬ ಬಂದಾಗ ಗೊತ್ತಾಗುತ್ತೆ. ಬೆಳೆದಾನ ಕೋನ ಬೆಳೆದಂಗೆ. ಕತ್ತಿಗೇನು ಗೊತ್ತು? ಕಸ್ತೂರಿ ವಾಸನೆ ಹುಳ ಬಿದ್ದೋಕ್ಕಿರಿ ನಿಮ್ಮಂಥವ್ರು. ರೀ, ನಂಗೆ ಕ್ಷಮಿಸ್ಬಿಡ್ರಿ. ನೀವು ಎಲ್ಲ ಗೊತ್ತಾದ್ರೂ ನೀವು ಹಿಂಗೆ ಗಪ್ಪಾಗಿತ್ತಿರಲ್ರಿ. ರೀ, ನಂಗೆ ಕ್ಷಮಿಸ್ಬಿಡ್ರಿ. ಕೊಡ್ರಿ ನನಗೆ, ನನ್ನ ಶಿಕ್ಷೆ ಕೊಡ್ರಿ. ನನ್ಗೆ ಆಗ್ಬೇಕಾಗಿತ್ತಿದೆ ಅಲ್ವಾ? ಯಾಕೆ ಉತ್ತರಂಗ ಮಾತಾಡ್ಲಾಗತಿ? ಅಂತದ್ ಏನ್ ತಪ್ಪು ಮಾಡೀನಿ? ಅಯ್ಯೋ, ನಾ ಎಲ್ಲ ತಪ್ಪು ಮಾಡಿದ್ರು ನೀ ಏನು ತಪ್ಪು ಮಾಡಿ ಅಂತ ಕೇಳ್ತೀರಿ? ನಿಮ್ಗೆ ಎಂಥ ದೊಡ್ಡ ಮನಸ್ಸ್ರಿ. ನೋಡ್ರಾದ, ನೀ ಶಿಷ್ಟ ಸಂಕಟ ಪಡೋದು ನೋಡಿ ನಿನ್ನ ಮ್ಯಾಗಿನ ಪ್ರೀತಿ ನನಗೆ ಕಮ್ಮಿ ಆಗಲ್ಲ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಕ್ಕೈತಿ. ಅಯ್ಯೋ, ನೀವು ಮನುಷ್ಯರಲ್ರಿ, ನನ್ನ ಪಾಲಿನ ದೇವ್ರಿ ದೇವರು. ನೋಡ್ರಾದ, ಒಂದು ವೇಳೆ ನೀ ಮಾಡಿದ ತಪ್ಪು ನಾ ಮಾಡಿದ್ರೆ ನೀನು ನನ್ನ ಬಿಟ್ಟು ಹೋಗಿದ್ದೇನೆ. ಭಾಳ ಆದ್ರೆ ತವ್ರ ಮನೆಗೆ 2 ದಿನ ಹೋಗಿದ್ದಿ. ನಾ ಬಂದು ತಪ್ಪಾಯ್ತು ಅಂದ್ರೆ ಬಂದು ಬಿಡ್ತಿದ್ದೆ ನನ್ನ ಜೊತೆ. ಆದ್ರೆ ನಾ ಅಂತಿಂತ ತಪ್ಪು ಮಾಡಿಲ್ರಿ. ಗಂಡ್ಸ 1000 ತಪ್ಪು ಮಾಡಿದ್ರು ನಡೀತದ, ಆದ್ರೆ ನಾ ಒಂದು ಹೆಣ್ರಿ. ನೀ ಹೆಣ್ಣಾದರೂ ಒಬ್ಬ ಮನುಷ್ಯ, ನಂಬಿಕೆ ಕೈಯಾಗ ಬುದ್ಧಿ ಕೊಟ್ಟು ನೀ ಕೆಟ್ಟಿ. ನೋಡ್ರದ, ನೀ ಮುಂದಿನ ಜನ್ಮದಾಗ ಹೆಣ್ಣಾಗಿ ಹುಟ್ಟಿದ್ರು ನೀ ತಪ್ಪು ಮಾಡೋದಿಲ್ಲ ಅಂತೇಳಿ ನಂಬಿಕೆ ನನಗೈತಿ. ರೀ, ನೀವು ಮನುಷ್ಯರಲ್ರಿ, ನೀವು ದೇವ್ರಿ, ದೇವ್ರಿದ್ದಂಗ್ರಿ. ನೋಡ ಆಕಾಶ, ಒಂದು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿದ್ರೆ ಒಂದು ನೀ ಸಾಯ್ತಿದ್ದಿ, ಇಲ್ಕಂದ್ರೆ ಒಂದು ನಾ ಸಾಯ್ತಿದ್ದೆ. ನೋಡಪ್ಪ, ಒಂದು ವೇಳೆ ನಿನ್ನ ಅಕ್ಕಗೆ ತಂಗಿಗೆ ಆಗಿದ್ರೆ ನೀ ಏನು ಮಾಡ್ತಿದ್ದಿ? ಇಂಥ ಭಾವಗಳಿಗೆ ಎಲ್ಲಿ ಅಕ್ಕ ತಂಗಿ ಇರ್ತಾವ? ಬಾಯಾಗ ಬೆಲ್ಲ ಎದ್ಯಾಕ ಹತ್ರಿ, ಸತ್ಯನಾಸಾಗಿ ಹೋಗ್ತೀನಿ. ಬರೀ ಹಂದಿಗತ್ತೆ ಮೈ ಬೆಳೆಸಿ ವಿಚಾರನೂ ಬೆಳೆಸ. ಮಂದಿ ಸಂಸಾರದಾಗ ಬಂದ ಮೂಗ್ ತುಸಿರು ಹುಳ ಬಿದ್ದು ಹೋಗ್ತೀನಿ. ನೋಡು, ನನ್ನ ಅತ್ತಿ ನನ್ನ ಗಂಡ ಒಳ್ಳೆಯವ್ರ ಅಂತೇಳಿ ನೀನು ಬಿಟ್ಟಾರ. ಇಲ್ಲಿ ನಡೆದ ಘಟನೆ ಇಲ್ಲೇ ಕೊನೆ ಆಗಲಿ. ಕರ್ಮ ಅನ್ನೋದು ಮನುಷ್ಯನ ನಾಶ ಮಾಡ್ತೈತಿ, ಧರ್ಮ ಅನ್ನೋದು ಮನುಷ್ಯನ ಕಾಪಾಡ್ತೈತಿ. ಅದಕ್ಕಾಗೆ ಹೇಳ್ತೀನಿ ಆಕಾಶ, ಇನ್ನು ಮುಂದೆ ಮನುಷ್ಯನಾಗಿ ಬದುಕೋದು ಕಲಿ. ನಡಿ ಇಲ್ಲಿ ಮೊದಲ ನಡಿ ಆಕಾಶ, ಮೊದಲು ಹೋಗಿಲ್ಲಿರಿ.